ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವೇದ ಸಂಗಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ 2024-25ನೇ ಶೈಕ್ಷಣಿಕ ಸಾಲಿನ ಜುಲೈ ಆವೃತ್ತಿಗೆ ಪ್ರವೇಶಾತಿ ಪ್ರಾರಂಭ ಆಗಿದೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾರ್ಯಾರೆಲ್ಲ ಇವಾಗ ಕೆಲವೊಂದು ಕಾರಣಾಂತರಗಳಿಂದ ತಮ್ಮ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿರ್ತೀರ, ಮತ್ತು ಅವರು ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಅಥವಾ ಇನ್ ಕೇಸ್ ಡಿಗ್ರಿ ಮುಗಿಸಿ PG ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಆದರೆ ಜಾಬ್ ಹೋಗ್ತಾ ಇರ್ತೀರ, ಅನಿವಾರ್ಯತೆಯಿಂದ ಕಾಲೇಜ್ಗೆ ಹೋಗೋದಕ್ಕಾಗಲ್ಲ ಅಂಥವರು ಕೂಡ ಕಾಲೇಜ್ಗೆ ಹೋಗ್ದಲೇ ಈ ಒಂದು ಓಪನ್ ಯೂನಿವರ್ಸಿಟಿ ಮುಖಾಂತರ ಡಿಗ್ರಿಯನ್ನು ಪಡ್ಕೋಬೋದಾಗಿರುತ್ತೆ. ಹಾಗಾಗಿ ಯಾವ್ಯಾವೆಲ್ಲ ಕೋರ್ಸ್ ಆಫರ್ ಮಾಡಿದ್ದಾರೆ ಅಂತ ಹೇಳಿ ನೋಡೋಣ. ನೋಡಿ, ಇಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ ಅಂದರೆ UG ಏನು, ನೀವು BA BCom BBA ಇನ್ ಕೇಸ್ ನಿಮ್ದು ಏನಾದ್ರು PU ಆಗಿತ್ತು, ಅದಾದಮೇಲೆ ನೀವು ಎಜುಕೇಷನ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಅಂಥವರು ಈ ಒಂದು ಕೋರ್ಸಸ್ನ ಆಫರ್ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಎಷ್ಟು ಅಂದರೆ ಡ್ಯೂರೇಷನ್ನು ಎಷ್ಟು ವರ್ಷ ಇರುತ್ತೆ, ಸೇಮ್ ಆ್ಯಸ್ ರೆಗ್ಯುಲರ್ ಕಾಲೇಜ್ ಏನಿರುತ್ತೆ ಅದೇ ರೀತಿ ಇರುತ್ತೆ. 3 ಇಯರ್ಸು ಅಂದರೆ ಡಿಗ್ರಿ ಎಲ್ಲ 3 ಇಯರ್ಸ್ ಇರುತ್ತೆ. ಸೆಮಿಸ್ಟರ್ ಸ್ಕೀಮ್ ಇರುತ್ತೆ. ಮತ್ತು ಅದರಲ್ಲಿ ಕೆಲವೊಂದು ಸೆಮಿಸ್ಟರ್ ಸ್ಕೀಮ್ ಇರುತ್ತೆ, ಕೆಲವೊಂದು ಆನ್ಯುವಲ್ ಸ್ಕೀಮ್ ಇರುತ್ತೆ. ಮತ್ತು ಫೀಸು ಎವ್ರಿ ಇಯರು ನಿಮಗೆ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಇಷ್ಟು ಫೀಸು ಅಪ್ಲೈ ಆಗಿರುತ್ತೆ. ಹಾಗಾಗಿ ಈ ಒಂದು ನೋಟಿಫಿಕೇಷನ್ ಏನಿರುತ್ತೆ ಅದರಲ್ಲಿ ನೋಡ್ಕೋಬೋದಾಗಿರುತ್ತೆ. ಮತ್ತು ಯಾರ್ಯಾರೆಲ್ಲ BEd ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ಕೂಡ BEdನ್ನು ಮಾಡೋ ಅವಕಾಶವನ್ನು KSOU ಕಲ್ಪಿಸ್ಕೊಟ್ಟಿದೆ. ಹಾಗಾಗಿ ಅದು ಕೂಡ 2 ಇಯರ್ಸ್ ಇರುತ್ತೆ, ಸೆಮಿಸ್ಟರ್ ವೈಸ್ ಇರುತ್ತೆ. 35,700 ಫೀಸ್ ಇರುತ್ತೆ. ಇನ್ನು ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ ಅಂದರೆ PG ಪ್ರೋಗ್ರಾಮ್ಸು, ಈಗ MA MCom MBA, ಸೊ ಈ ಥರ ಯಾರಾದರೂ ಕೋರ್ಸಸ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕರೆಸ್ಪಾಂಡೆನ್ಸ್ ಕೋರ್ಸಸ್ಸು ಅಥವಾ ಡಿಸ್ಟೆನ್ಸ್ ಎಜುಕೇಷನಲ್ಲಿ ನಿಮಗೆ ಇದು ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇದು ಕೂಡ ನೋಡಿ 2 ಇಯರ್ಸ್ ಇರುತ್ತೆ. ಎಲ್ಲ PG ಕೋರ್ಸಸ್ ಎಲ್ಲ 2 ಇಯರ್ಸ್ ಇರುತ್ತೆ. ಬಟ್ ಕೆಲವೊಂದು ಅಂದರೆ ಮಾಸ್ಟರ್ ಆಫ್ ಲೈಬ್ರರಿ ಇನ್ ಸೈನ್ಸ್ ಅಂತ ಏನಿರುತ್ತೆ ಅದು ಬಂದು 1 ಇಯರ್ ಕೋರ್ಸು, ಸೆಮಿಸ್ಟರ್ ಸ್ಕೀಮು 18,000 ರುಪೀಸ್ ಇರುತ್ತೆ. ಇನ್ನು MCAನೂ ಇರುತ್ತೆ, MSW ಕೂಡ ಇದೆ ಇದರಲ್ಲಿ. ಮತ್ತು MScನಲ್ಲೂ ಅಷ್ಟೇ ಕೆಲವೊಂದು ಆಪ್ಷನ್ಸ್ ಅಂತಂದರೆ ಏನು ಸ್ಪೆಷಲೈಸೇಷನ್ನು, ಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಬಾಟ್ನಿ, ಕೆಮಿಸ್ಟ್ರಿ, ಸೊ ಈ ಥರ ಕೆಲವೊಂದು ಆಪ್ಷನ್ಸು ಇರುತ್ತೆ. ನಿಮಗೆ ಯಾವುದು ಸ್ಪೆಷಲೈಸೇಷನ್ ಮಾಡಬೇಕು ಅಂದ್ಕೊಂಡಿರ್ತೀರ ಅದನ್ನು ನೀವು ಚೂಸ್ ಮಾಡ್ಕೊಬೋದಾಗಿರುತ್ತೆ. ಇನ್ನು ಅದ್ರ ಜೊತೆಗೆ ಕೆಲವೊಂದು ಪೋಸ್ಟ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಅಂತ ಬರುತ್ತೆ. ಅಂತ ಅಂದರೆ ಜಸ್ಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್. ಈಗ ಅಂದರೆ ಇಟ್ ಈಸ್ ಡಿಫರ್ ಫ್ರಮ್ ರೆಗ್ಯುಲರ್ PG ಕೋರ್ಸಸ್ ಏನಿರುತ್ತೆ ಇದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಇಟ್ ಈಸ್ ಜಸ್ಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಆಗಿರುತ್ತೆ. ಬಟ್ ಕೆಲವೊಂದು ಗೌರ್ಮೆಂಟ್ ಜಾಬ್ಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತ ಅಂದರೆ ಈ ಒಂದು ಸರ್ಟಿಫಿಕೇಷನ್ ಕೋರ್ಸಸ್ ಮಾಡ್ಕೊಂಡಿದ್ರು ಕೂಡ ಕೆಲವೊಂದು ಪರ್ಟಿಕ್ಯುಲರ್ ಜಾಬ್ಸ್ಗೆ ನೀವು ಎಲಿಜಿಬಲ್ ಆಗಿರ್ತೀರ. ಹಾಗಾಗಿ ನೋಡಿ, ಡಿಪ್ಲೊಮೊ ಇನ್ ಕಮ್ಯುನಿಕೇಟಿವ್ ಇಂಗ್ಲೀಷು, ಡಿಪ್ಲೊಮೊ ಇನ್ ಇಂಗ್ಲೀಷು, ಕುವೆಂಪು ಸಾಹಿತ್ಯ, ಮಾಸ್ ಕಮ್ಯುನಿಕೇಷನು, ಇದೆಲ್ಲ ಈ ಥರ ಅಂದರೆ ಎಷ್ಟೊಂದಿದೆ ಇಲ್ಲಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸು. ಇದೆಲ್ಲ ಬಂದು 1 ಇಯರ್ ಇರುತ್ತೆ ಅಷ್ಟೇ. 1 ಇಯರ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಇರುತ್ತೆ. ಮತ್ತು ಕೆಲವೊಂದು ಡಿಪ್ಲೊಮೊ ಪ್ರೋಗ್ರಾಮ್ಸ್ ಕೂಡ ಇರುತ್ತೆ, ಅದು ಕೂಡ ಎಲ್ಲ 1 ಇಯರ್ ಇರುತ್ತೆ. ಈಗ ಡಿಪ್ಲೊಮೊ ಇನ್ ಕನ್ನಡ, ಡಿಪ್ಲೊಮೊ ಇನ್ ಜರ್ನಲಿಸಮು, ಡಿಪ್ಲೊಮೊ ಇನ್ ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್ ಎಜುಕೇಷನು. ಈಗ ಆಲ್ರೆಡಿ ಈ ಒಂದು ರಿಲೇಟೆಡ್ ಏನಿದೆ ಇಲ್ಲಿ ಸಬ್ಜೆಕ್ಟು ಅದರಲ್ಲಿ ಯಾರಾದರೂ ಜಾಬಲ್ಲಿದ್ದರೆ ಅವರಿಗೆ ಈ ಒಂದು ಸರ್ಟಿಫಿಕೇಟ್ ಕೋರ್ಸಸ್ ಆ್ಯಡ್ ಆದರೆ ಅವ್ರಿಗೆ ಪ್ರಮೋಷನ್ಗೆ ಮತ್ತೊಂದಕ್ಕೆ ಹೆಲ್ಪ್ ಆಗೋ ಚಾನ್ಸಸ್ಸು ಇರುತ್ತೆ. ಇನ್ನು ಅದ್ರ ಜೊತೆಗೆ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸು ಈಗ 10+2 ಬೇಸ್ಡ್ ಅಂತ ಇದೆ. ಅಂದರೆ PU ಮೇಲೆ ತಗೊಳ್ತಕ್ಕಂಥದ್ದು ಇದೆಲ್ಲ. ಏನು ಸರ್ಟಿಫಿಕೇಟ್ ಇನ್ ಪಂಚಾಯತ್ ರಾಜ್, ಮತ್ತು ಸರ್ಟಿಫಿಕೇಟ್ ಇನ್ ನ್ಯೂಟ್ರಿಷನ್ ಆ್ಯಂಡ್ ಫುಡ್ಡು, ಸರ್ಟಿಫಿಕೇಟ್ ಇನ್ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಆ್ಯಂಡ್ ಟೆಕ್ನಾಲಜಿ, ಟ್ರಾನ್ಸ್ಲೇಷನ್ ಸ್ಟಡೀಸು, ಇದೆಲ್ಲ ಬಂದು ಜಸ್ಟ್ 6 ಮಂತ್ಸ್ ಕೋರ್ಸಸ್ಸು. ಸೊ ಇದರಲ್ಲಿ ಯಾವ್ದಾದ್ರು ಕೋರ್ಸಸ್ ಮಾಡ್ಕೊಂಡಿದ್ರೆ ಇವಾಗ ಗ್ರಾಮ ಪಂಚಾಯಿತಿಯಲ್ಲೋ ಅಥವಾ ನ್ಯೂಟ್ರಿಷನ್ ಆ್ಯಂಡ್ ಫುಡ್ ಡಿಪಾರ್ಟ್ಮೆಂಟಲ್ಲಿ, ಈ ಥರ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದಕ್ಕೆ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಮೇಲೇ ಕಾಲ್ಫರ್ ಮಾಡ್ತಾರೆ, ಆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಟ್ಕೊಂಡು. ಸೊ ಅಂಥ ಟೈಮಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಇದು. ಅದ್ರ ಜೊತೆಗೆ ಇದಿಷ್ಟು ಏನು ಇಷ್ಟೊತ್ತು ನೋಡಿದ್ವಿ ಅದೆಲ್ಲ ಬಂದು ನಿಮಗೆ ಡಿಸ್ಟೆನ್ಸ್ ಎಜುಕೇಷನ್ ಮಾಡಲ್ ಬರುತ್ತೆ. ಬಟ್ ಈಗ ಆನ್ಲೈನ್ ಕೋರ್ಸಸ್ ಕೂಡ ಇರುತ್ತೆ. ಅಂದರೆ ಈಗ ಇದೆಲ್ಲ ಬಂದು ನೀವು ಆಫ್ಲೈನಲ್ಲಿ ಹೋಗಿ ಬರೀಬೇಕಾಗಿರುತ್ತೆ ಎಕ್ಸಾಮ್ಸು. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದು ಏನು ಕೋರ್ಸಸ್ ಇದೆ, BA BCom MA ಇನ್ ಕನ್ನಡ, ಇಂಗ್ಲೀಷ್, ಹಿಂದಿ, ಸ್ಯಾನ್ಸ್ಕ್ರಿಟ್, ಎಕನಾಮಿಕ್ಸ್, MCom MBA, MSc ಇನ್ ಮ್ಯಾಥಮೆಟಿಕ್ಸು. ಸೊ ಇದಿಷ್ಟು ಕೋರ್ಸಸ್ಸು ಬಂದು ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಸೊ ಆನ್ಲೈನಲ್ಲಿ ಅವೈಲೇಬಲ್ ಅಂತಂದರೆ ನೀವು ಜಸ್ಟು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರೆ ಎಕ್ಸಾಮ್ಸ್ ಕೂಡ ಆನ್ಲೈನಲ್ಲೇ ಕಂಡಕ್ಟ್ ಮಾಡ್ತಾರೆ, ಆಫ್ಲೈನ್ಗೆ ಹೋಗಿ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ಇದು ಏನು ಫೀಸಸ್ ಏನಿರುತ್ತೆ, ಸೊ ಆ ಫೀಸಸ್ ಬಂದು ನೋಡಿ, ಇಲ್ಲಿ ಬೋಧನಾ ಶುಲ್ಕದಲ್ಲಿ BPL ಕಾರ್ಡ್ ಹೊಂದಿರುವ ಮಹಿಳಾ ವಿದ್ಯಾರ್ಥಿಗಳಿಗೆ ಹಾಗೂ ಡಿಫೆನ್ಸ್ ಮಾಜಿ ಸೈನಿಕ ವಿದ್ಯಾರ್ಥಿಗಳಿಗೆ ಅಂತ, ಮತ್ತು ಆಟೋ ಕ್ಯಾಬ್ ಚಾಲಕರ ಮಕ್ಕಳು ಯಾರಿರ್ತಾರೆ ಅವರಿಗೆ, ಮತ್ತು KSRTC BMTC
ನೌಕರರು ಇವರೆಲ್ಲ ಯಾರಿರ್ತಾರೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿ ರಿಲ್ಯಾಕ್ಸೇಷನ್ಸ್ ಇರುತ್ತೆ, ಅಂದರೆ ಡಿಸ್ಕೌಂಟ್ ಕೊಡ್ತಾರೆ BPL ಕಾರ್ಡ್ ಇರೋವಂಥ ಲೇಡೀಸ್ಗೆಲ್ಲ. ಮತ್ತು ಇನ್ನು ಪೂರ್ಣ ಶುಲ್ಕ ವಿನಾಯಿತಿ. ಈಗ COVID-19 ಇತ್ತು, ಅದರಿಂದ ಮೃತರಾಗಿರ್ತಕ್ಕಂಥ ಪೋಷಕರ ಮಕ್ಕಳು ಯಾರು ಸೇರ್ಕೊಳ್ತಾರೆ ಅಂತ ಅಂದರೆ ಅವರಿಗೆ ಕಂಪ್ಲೀಟು ಫ್ರೀ ಆಫ್ ಎಜುಕೇಷನ್ ಇರುತ್ತೆ. ಇನ್ನು ಟ್ರಾನ್ಸ್ಜೆಂಡರ್ಸ್ ಯಾರಿರ್ತಾರೆ ಅವರಿಗೆ, ಮತ್ತು ದೃಷ್ಟಿಹೀನ ಅಂದರೆ ಬ್ಲೈಂಡ್ ಪೀಪಲ್ ಯಾರಿರ್ತಾರೆ ಅವ್ರಿಗೂ ಕೂಡ, ಅಂದರೆ BEd MBA ಅವೆರಡು ಕೋರ್ಸಸ್ಗೆ ಮಾತ್ರ ಫೀಸ್ ಅಪ್ಲೈ ಆಗುತ್ತೆ. ಅವೆರಡು ಬಿಟ್ಟು ಇನ್ನು ಉಳಿದಿದ್ದು ಯಾವುದೇ ಕೋರ್ಸಸ್ ತೊಗೊಂಡ್ರೂ ಕೂಡ ಅವರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಕೋರ್ಸಸನ್ನು ಕಂಪ್ಲೀಟ್ ಮಾಡ್ಕೋಬೋದಾಗಿರುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ ಅಂದರೆ ಕೋರ್ಸ್ಗೆ ನೀವು ಜಾಯ್ನ್ ಆಗೋದಕ್ಕೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ 22nd 7th ಮಂತಲ್ಲೇ ಬಿಟ್ಟಿದ್ದಾರೆ. ಬಟ್ ಲಾಸ್ಟ್ ಡೇಟ್ ಯಾವತ್ತು ಅಂದರೆ ನೀವು ಜಾಯ್ನ್ ಆಗೋದಕ್ಕೆ ಅಂತ ಇನ್ನೂ ಹೇಳಿಲ್ಲ. ನೆಕ್ಸ್ಟು ನೋಟಿಫಿಕೇಷನ್ ಬಿಡ್ತಾರೆ. ಸೊ ಅಲ್ಲಿವರೆಗೂ ನಿಮಗೆ ಯಾರ್ಯಾರೆಲ್ಲ ಈ ಒಂದು ಆನ್ಲೈನ್ ಕೋರ್ಸ್ಗೆ ಅಥವಾ ಕರೆಸ್ಪಾಂಡೆನ್ಸ್ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಜಾಯ್ನ್ ಆಗ್ಬೋದಾಗಿರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗೆ ಏನು KSOU ವೆಬ್ಸೈಟ್ ಏನಿರುತ್ತೆ ಆ ವೆಬ್ಸೈಟಲ್ಲಿ ಚೆಕ್ ಮಾಡಿಕೊಂಡ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ ಕೆಲವೊಬ್ಬರು ತಪ್ಪಾಗಿ ಏನಾದ್ರು ತಿಳ್ಕೊಂಡಿರ್ತಾರೆ ಅಂತಂದರೆ ನಾವೇನಾದರೂ KSOUನಲ್ಲಿ ಅಂದರೆ ಇದಿರೋದು ಮೈಸೂರಲ್ಲಿ ಅಲ್ವಾ, ಹಾಗಾಗಿ ನಾವೇನಾದರೂ ಇದರಲ್ಲಿ ಜಾಯ್ನ್ ಆದರೆ ಮೈಸೂರಿಗೆ ಹೋಗಿ ಎಕ್ಸಾಮ್ ಬರೀಬೇಕೇನೋ ಅಂತ ಅಂದ್ಕೊಂಡಿರ್ತಾರೆ. ಸೊ ಆ ಥರ ಏನೂ ಇಲ್ಲ, ಯಾಕಂದರೆ ಬ್ಯಾಂಗ್ಳೂರಲ್ಲೂ ಕೂಡ ಕೆಲವೊಂದು ರೀಜನಲ್ ಸೆಂಟರ್ಸನ್ನು KSOU ಓಪನ್ ಮಾಡಿದೆ. ಹಾಗಾಗಿ ನೀವು ಎಕ್ಸಾಮ್ಸ್ ಕಟ್ಟಬೇಕು ಅಂತ ಅಂದರೂ ಕೂಡ ಆ ಒಂದು ಕೆಲವೊಂದು ಏನು ರೀಜನಲ್ ಸೆಂಟರ್ಸ್ ಇರುತ್ತೆ ಆ ರೀಜನಲ್ ಸೆಂಟರ್ಸ್ ಹತ್ರ ನೀವು ಹೋಗಿ ಪೇ ಮಾಡಿಬಿಟ್ಟು ಏನು ಕೋರ್ಸಸನ್ನು ಜಾಯ್ನ್ ಆಗ್ಬೋದು. ಈವನ್ ಎಕ್ಸಾಮ್ಸ್ಗೂ ಅಷ್ಟೇ ನಿಮಗೆ ಆ್ಯಪ್ ಬರುತ್ತೆ, KSOUದು ಆ್ಯಪ್ ಪ್ರೊವೈಡ್ ಮಾಡ್ತಾರೆ. ಅದರಲ್ಲಿ ನಿಮಗೆಲ್ಲ ನೋಟಿಫಿಕೇಷನ್ಸು ಕೂಡ ಬರುತ್ತೆ. ಅದನ್ನು ನೋಡಿಕೊಂಡು ನೀವು ನಿಮಗೆ ಯಾವುದು ಸೆಂಟ್ರು ಬೇಕು ಅಂತ ಕೂಡ, ಅಂದರೆ ಎಕ್ಸಾಮ್ ಸೆಂಟ್ರು ಸ್ಟಡಿ ಸೆಂಟರ್ ಅಂತ ಕೇಳುತ್ತೆ, ಆ ಸೆಂಟ್ರು ಕೂಡ ನೀವು ಚೂಸ್ ಮಾಡಿಕೊಂಡು ನೀವು ಎಲ್ಲಿರ್ತೀರೋ ಅಲ್ಲೇ ಎಕ್ಸಾಮ್ಸನ್ನು ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ವೇದಸಂಗಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ನಿಮಗೆ ಹೊಸ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಸೊ ಅಲ್ಲಿವರೆಗೂ ಧನ್ಯವಾದಗಳು.